ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಸರ್ತಿ ಒಂದು ಪ್ರಶ್ನೆ, ಮಂಗಳ ಕಾರ್ಯಗಳಲ್ಲಿ ಹೆಣ್ಣುಮಕ್ಕಳು ಯಾಕಿರಬೇಕು, ಹೆಣ್ಣು ಮಕ್ಕಳಿಗೆ ಹಬ್ಬ ಮಂಗಳ ಕಾರ್ಯ ಅಂದ್ರೆ ಯಾಕೆ ಇಷ್ಟ? ಮೂಲಭೂತವಾಗಿ ಒಂದೇ ಪ್ರಶ್ನೆ, ಎರಡು ಪ್ರಶ್ನೆ ಅಂತ ಇಟ್ಕೊಳ್ಳೋಣ. ಯಾಕೆ ಹಾಗೆ? ಯಾವುದೇ ಮಂಗಳ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳಿದ್ರೆ ಶೋಭೆ, ಕೇವಲ ಗಂಡ್ಮಕ್ಕಳೇ ಇದ್ರೆ ಅದು ಮಂಗಳ ಕಾರ್ಯವೋ ಅಭ್ಯುದಯ ಕಾರ್ಯವೋ ಆಗಿ ಇರೋದಿಲ್ಲ. ಎರಡಕ್ಕೆ ಹೆಣ್ಣು ಮಕ್ಕಳ ಅಸ್ತಿತ್ವ ಶೋಭೆ ಅಲ್ಲ. ಒಂದು ಸನ್ಯಾಸ ತಗೊಳ್ಳೋ ಕಾರ್ಯಕ್ರಮ, ಇನ್ನೊಂದು ಮುಂಜಿ ಆಗೋ ಕಾರ್ಯಕ್ರಮ. ಅವನು ಅಧ್ಯಯನಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ತಾಯಿ ಒಬ್ಬಳು ಬಿಟ್ಟು ಬೇರೆ ಹೆಣ್ಣು ಮಕ್ಕಳ ಅವಶ್ಯಕತೆ ಇಲ್ಲ. ಭಿಕ್ಷೆ ಕೊಡಬೇಕು ಅಂದ್ರೆ ಅತ್ತೆಯೋ ಸೋದರತ್ತೆಯೋ ಅಥವಾ ಅಕ್ಕನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಆಗಬೇಕು. ವಟುವಿಗೆ ಭಿಕ್ಷೆ ಕೊಡಬೇಕು ಅಂದ್ರೆ ಸನ್ಯಾಸಿ ಕೈನಲ್ಲಿ ಇವಾಗ ಭಿಕ್ಷೆ ಕೊಡಿಸ್ತಾ ಇದ್ದಾರೆ. ಅದಕ್ಕೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಸನ್ಯಾಸಿಯೇ ಭಿಕ್ಷುಕ, ಅವನು ಏನು ಕೊಡೋದು? ನಮ್ಮ ಜನಕ್ಕೆ ಅವರು ಕಾಮನ್ ಸೆನ್ಸ್ ಕಳ್ಕೊಂಡು ಬಿಡ್ತಾರೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಸನ್ಯಾಸಿ ಕೈನಲ್ಲಿ ಭಿಕ್ಷೆ ಕೊಡ್ಲಿಕ್ಕಿಲ್ಲ. ಅವನು ಭಿಕ್ಷೆ ಕೊಡುವಾಗ ಹೇಳಬೇಕು, ಗೃಹಸ್ಥನೇ ಕೊಡಬೇಕು. ಕೊಡ್ಬೇಕಾದ್ರೆ ಹೇಳಬೇಕು, ಋಗ್ವೇದ ಮಧೀಶ್ವ, ಯಜುರ್ವೇದ ಮಧೀಶ್ವ, ಸಾಮವೇದ ಮಧೀಶ್ವ, ಅಥರ್ವವೇದ ಮಧೀಶ್ವ ಅಂತ ಹೇಳಿ ಭಿಕ್ಷೆ ಕೊಡಬೇಕು. ಇವನಿಗೆ ಹಾಕುವ ಒಂದೊಂದು ಅಗಳು ಕೂಡ ವೇದಾಧ್ಯಯನಕ್ಕೆ ಪೋಷಕ ಆಗಬೇಕು ಅಂತನ್ನುವ ಹಿರಿದಾದ ಒಂದು ನೋಟ ಅಲ್ಲಿ ಇರಬೇಕು. ಹೀಗಾಗಿ ಅದು ಬಹಳ ಪೂರಕವಾದದ್ದು. ಅಲ್ಲಿ ಹೆಣ್ಣು ಮಕ್ಕಳು ಗಡಿಬಿಡಿಯಿಂದ ರಭಸವಾಗಿ ಆಚೆಯಿಂದ ಈಚೆ ಓಡಾಡಿ ಕಾರ್ಯಕ್ರಮ ಚಂದಗೊಳಿಸೋದೇ ಅಲ್ಲ ಅದು ಮುಂಜಿ ಅನ್ನೋದು. ಮುಂಜಿ ಅನ್ನೋದು ತೀರಾ ಮಿನಿಮಮ್ ಇರುತ್ತೆ. ಅಲ್ಲಿ ಇವರೇನೇನೇನೋ ಮಾಡ್ಕೊಂಡಿದ್ದಾರೆ, ಇರ್ಲಿ ಬಿಡಿ, ಮದುವೆಗೆ ಮಾಡ್ಕೊಂಡ್ರೆ ಕ್ಷಮ್ಯ. ಯಾಕೆ ಅಂತಂದ್ರೆ ಮದುವೆ ಇರೋದೇ ಅದಕ್ಕಾಗಿ. ಜಾನಪದ ಆಚರಣೆಗಳು ಸೇರಿ ಬಿಡ್ಲಿ, ನಮ್ದೇನು ತೊಂದರೆ ಇಲ್ಲ. ಆದ್ರೆ ಒಟ್ಟಾರೆ ಹೆಣ್ಣು ಮಕ್ಕಳು ಇರ್ಬೇಕಪ್ಪ. ಹೆಣ್ಣು ಮಕ್ಕಳಿದ್ರೆ ಮಂಗಳ ಕಾರ್ಯಕ್ಕೊಂದು ಬೆಲೆ, ನೆಲೆ, ಕಳೆ. ಹೀಗ್ಯಾಕೆ ಆಯಿತು? ಇವರ ಅಸ್ತಿತ್ವದಿಂದ ಆ ಒಂದು ಕಾರ್ಯಕ್ರಮ ಚಂದ ಕಾಣುವುದು ಹೇಗೆ? ನೀವು ಈ ಎರಡು ಕಾರ್ಯಕ್ರಮ ಬಿಟ್ರೆ, ಮುಂಜಿ ಸನ್ಯಾಸ, ಈ ಎರಡು ಕಾರ್ಯಕ್ರಮಕ್ಕೆ ಬಿಟ್ರೆ ಇನ್ನು ಯಾವ ಕಾರ್ಯಕ್ರಮದಲ್ಲಿ ನೋಡ್ರಿ ಹೆಣ್ಣು ಮಕ್ಕಳಿದ್ರೆ ಅದಕ್ಕೊಂದು ಶೋಭೆ. ಮತ್ತೆ ಅಂತ್ಯ ಸಂಸ್ಕಾರದ್ದು ಬಿಟ್ಟು ಇನ್ನು ಎಲ್ಲಾ ಸಂಸ್ಕಾರಗಳಲ್ಲಿಯೂ ಹೆಣ್ಣು ಮಕ್ಕಳು ಇರಬೇಕು. ಈ ಹಿನ್ನೆಲೆಯಲ್ಲಿ ಅವನು ಕೇಳ್ತಾ ಇದ್ದಾನೆ, ಕೇನ ಮಂಗಲ ಕೃತ್ಯೇಶು ವಿನಿಯುಜ್ಯಂತಿ ಕನ್ಯಕಾಹ.
ಮಂಗಳ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಯಾಕೆ ಚಂದ ಕಾಣುತ್ತೆ, ಶಾಸ್ತ್ರ ಯಾಕೆ ಅವರ ಅಸ್ತಿತ್ವವನ್ನು ಹೇಳಿದೆ. ಸಾಮಾನ್ಯ ಯಾಗದಲ್ಲಿ ಕೂಡ ಹೆಣ್ಣು ಮಕ್ಕಳು ಅಗ್ನಿಯನ್ನು ತರಬೇಕು, ಯಾಕೆಂದ್ರೆ ಹೆಣ್ಣು ಮಕ್ಕಳೇ ಬೆಂಕಿ. ಈಗ ಏನು ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ತರಲಿಕ್ಕೆ ಗೊತ್ತಾಗೋದಿಲ್ಲ, ಅದಕ್ಕೆ ಪುರೋಹಿತರೇ ತಂದು ಇಟ್ಬಿಟ್ಟು ನೀವು ಮುಟ್ಟಿ ಅದನ್ನು ಅಂತಾರೆ. ಆ ಹೆಣ್ಣು ಮಕ್ಕಳು ಮುಟ್ಟಿದ ಮೇಲೆ ಕುಂಡದೊಳಗಡೆ ಹಾಕೋದು, ಆ ತರಹ. ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳೇ ತರಬೇಕಿತ್ತು ಅಗ್ನಿಯನ್ನು. ಅದಕ್ಕೆ ನಾರದರು ಹೇಳ್ತಾರೆ, ನಿತ್ಯಂ ನಿವಸತೆ ಲಕ್ಷ್ಮೀ ಕನ್ಯಕಾತು ಪ್ರತಿಷ್ಠಿತ ಶೋಭನಾ ಶುಭಯೋಗ್ಯ ಚ ಪೂಜ್ಯ ಮಂಗಲ ಕರ್ಮಸು. ಅದಕ್ಕೆ ಹೇಳ್ತಾ ಇದ್ದಾರೆ, ಲಕ್ಷ್ಮಿ ಹೆಣ್ಣು ಮಕ್ಕಳಲ್ಲಿ ನೆಲೆಗೊಂಡಿರ್ತಾಳೆ, ಆದ್ದರಿಂದಾಗಿ ಎಲ್ಲ ಹೆಣ್ಣು ಮಕ್ಕಳು ಕನ್ಯೆಯರೇ. ಕನಿ ದೀಪ್ತವು ಅಂತ ಧಾತು, ಹೊಳೆಯುವವರು ಅಂತ. ಅವರಿದ್ದರೆ ಸಮಾರಂಭ ಚೆನ್ನಾಗಿರುತ್ತೆ. ಯಾರೇ ಆಗಿರಬಹುದು, ಅದು ವೃದ್ಧರಾಗಿರಬಹುದು, ಪುಟ್ಟ ಹುಡುಗಿಯರಾಗಿರಬಹುದು, ಯುವತಿಯರಾಗಿರಬಹುದು, ಮಧ್ಯವಯಸ್ಕ ಮಹಿಳೆ ಆಗಿರಬಹುದು. ಅವರಿದ್ದರೆ ಚಂದ. ಯಾಕೆಂದ್ರೆ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ ಅಂತಾರೆ ನಾರದರು. ಬ್ರಹ್ಮಚಾರಿಯ ಬಾಯಲ್ಲಿ ಏನು ಬರಬೇಕು, ಏನಿದೆಯೋ ಅದನ್ನು ಒಪ್ಕೊಳ್ಬೇಕಲ್ವಾ. ನಾರದರು ಹೇಳ್ತಾ ಇದ್ದಾರೆ, ಸನ್ಯಾಸಿ ಅಂತ ಹೇಳಿದರೆ ಹೆಣ್ಣು ಮಕ್ಕಳನ್ನು ನೋಡಲ್ಲ, ಅವ್ರ ಮಾತು ಕೇಳೋಲ್ಲ. ಹೆಣ್ಣು ವೇಷ ಧರಿಸಿದ ಗಂಡು ಮಕ್ಕಳನ್ನು ಅವರು ಆಮೇಲೆ ಹೆಣ್ಣು ವೇಷ ಧರಿಸಿದವರು ಅಂತ ಗೊತ್ತಾದರೆ ಮಂತ್ರಾಕ್ಷತೆ ಕೊಡಲ್ಲ ಅನ್ನೋ ಸ್ವಾಮಿಗಳಿದ್ದಾರೆ. ಇದು ಎಂಥ ಸನ್ಯಾಸ? ಅಷ್ಟೊಂದು ಭಯದಲ್ಲಿ ಯಾಕೆ ಸನ್ಯಾಸ ಪಾಲನೆ ಮಾಡಬೇಕು? ನೀವು ಸ್ವಾಮಿನಾರಾಯಣ ಪಂಥದವರನ್ನು ನೋಡಿದ್ರೆ ಅವರೇನು ಮುಟ್ಟೋದೇ ಇಲ್ಲ, ಕೂಡ ನೋಡಲ್ಲ ಹೆಣ್ಮಕ್ಳನ್ನ. ಅಲ್ಲ, ಅದು ಮುಟ್ಟದೇ ಇರೋದು ಒಳ್ಳೇದೇ, ಸನ್ಯಾಸ ಅಂತ ಆದಮೇಲೆ ಅದು ಕರೆಕ್ಟ್. ಆದರೆ ಅಂಥ ಭಯವೇ ಇರಲಿ. ಅದರಿಂದಾಗಿ ನಾರದರು ಹೇಳ್ತಾ ಇರೋದು ನೋಡಿ, ಮಂಗಳ ಕಾರ್ಯದಲ್ಲಿ ಹೆಣ್ಣು ಮಕ್ಕಳು ಇರಬೇಕು, ಶಾಸ್ತ್ರ ಹೇಳುತ್ತೆ. ಯಾಕೆ ಅಂದರೆ ಲಕ್ಷ್ಮೀದೇವಿ ಅಲ್ಲಿ ಸನ್ನಿಹಿತಳಾಗಿರ್ತಾಳೆ. ಶೋಭನಾ ಶುಭಯೋಗ್ಯಾಚ. ಶೋಭನಾ, ಯಾವುದೇ ಕಾರ್ಯಕ್ರಮವನ್ನು ಚಂದ ಕಾಣಿಸುವವಳು ಹೆಣ್ಣು. ಶುಭಯೋಗ್ಯಾಚ, ಶುಭಕ್ಕೆ ಜೊತೆಗೂಡುವವಳು ಅವಳು. ಮಂಗಳ ಕರ್ಮಸು ಪೂಜ್ಯ, ಮಂಗಳ ಕರ್ಮದಲ್ಲಿ ಅವಳಿಗೆ ಗೌರವಿಸಬೇಕು. ಆಕರಸ್ಥಂ ಯಥಾರತ್ನಂ ಸರ್ವಕಾಮ ಫಲೋಪಗಂ ತಥಾ ಕನ್ಯಾ ಮಹಾಲಕ್ಷ್ಮೀ ಸರ್ವಲೋಕಸ್ಯ ಮಂಗಳಂ. ಆಕರಸ್ಥಂ ಯಥಾರತ್ನಂ, ಗಣಿಯ ಆಳದೊಳಗಡೆ ಇರುವ ರತ್ನ ಯಾವ ರೀತಿ ಎಲ್ಲ ಬಯಕೆಗಳನ್ನು ಈಡೇರಿಸ್ತದೋ, ಅಥವಾ ಎಲ್ಲ ಬಯಕೆಗಳ ಫಲವೋ, ಆ ರೀತಿ ಕನ್ಯೆ ಎಲ್ಲ ಕಾಮಗಳ ಫಲ, ಎಲ್ಲ ಮಂಗಳ. ಏವಂ ಕನ್ಯಾ ಪರಾಲಕ್ಷ್ಮೀ ರತಿಸ್ಥೋ ಷಷ್ಠ ದೇಹಿನಾಂ ಮಹಾಕುಲಾನಾಂ ಚಾರಿತ್ರಂ ವೃತ್ತೇನ ನಿಕಷೋಪಲಂ. ಕನ್ಯೆ ಅಂದರೆ ಲಕ್ಷ್ಮೀ ಸನ್ನಿಧಾನ, ಕಾಂತಿ, ರತಿ, ಮನೆಯವರಿಗೆ ಸಂತೋಷವನ್ನು ನೀಡುವವಳು. ದೇಹಿನಾಂ ತೋಷಃ, ನೋಡುಗರಿಗೆ ತೃಪ್ತಿಯನ್ನು ನೀಡುವವಳು. ಮಹಾಕುಲಾನಾಂ ಚಾರಿತ್ರಂ ವೃತ್ತೇನ ನಿಕಷೋಪಲಂ. ದೊಡ್ಡ ದೊಡ್ಡ ಕುಲಗಳ ಚಾರಿತ್ರ ಅಡಗಿರೋದೇ ಹೆಣ್ಣು ಮಕ್ಕಳಲ್ಲಿ. ಒಂದು ಕುಲ ದೊಡ್ಡದಾಗೋದೇ ಹೆಣ್ಣಿನಿಂದ. ಯಾಕೆಂದ್ರೆ ಆ ಹೆಣ್ಣು ಗೃಹಿಣಿಯಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಿದ್ರೆ ಆ ಕುಲವೇ ಶೋಭನ, ಆ ಕುಲ ದೊಡ್ಡದು. ವೃತ್ತೇನ ನಿಕಷೋಪಲಂ, ನಿಮ್ಮ ನಡತೆಗೆ ಹೊರಗಲ್ಲು ಯಾವುದು ಅಂದರೆ ಹೆಣ್ಣು. ನೀವು ಹೇಗೆ, ಆ ಹೆಣ್ಣಿನಲ್ಲಿ ನೀವು ಹೇಗಿರ್ತೀರಾ ಅನ್ನೋದೇ ಆ ಕುಲದ ಮಹತ್ವಕ್ಕೆ, ನಿಮ್ಮ ಕ್ಯಾರೆಕ್ಟರ್ಗೆ ಸಾಣೆ ಹಿಡಿದ ಹಾಗೆ. ನೀವು ಹೇಗಿರ್ತೀರಾ ಅಲ್ಲಿ. ಆನಯಿತ್ವಾ ಸ್ವಕಾದ್ವರ್ಣಾತ್
ಕನ್ಯಕಾಮ್ಯೋ ಭಜೇನ್ನರಃ ದಾತಾರಂ ಹವ್ಯಕವ್ಯಾನಾಂ ಪುತ್ರ ಕಮ್ಯಾ ಪ್ರಸೂಯತೆ. ತನ್ನ ವರ್ಣದಲ್ಲಿರುವ ಹೆಣ್ಣು ಮಗಳನ್ನು ಮದುವೆ ಆಗಬೇಕು, ಅವನು ಯೋಗ್ಯನಾದ ಹುಡುಗ ಆಗ್ತಾನೆ. ಹವ್ಯಕವ್ಯಾನಾಂ ದಾತಾರಂ, ಹವ್ಯ ಹಾಗೂ ಕವ್ಯ. ಹವ್ಯ ಅಂತಂದ್ರೆ ದೇವತೆಗಳಿಗೆ ನೀಡುವ ಹವಿಸ್ಸು, ಕವ್ಯ ಅಂತ ಹೇಳಿದ್ರೆ ಪಿತೃಗಳಿಗೆ ನೀಡುವ ಹವಿಸ್ಸು. ಸಾಧ್ವಿ ಕುಲಂ ವರ್ಧಯತಿ, ಸಾಧ್ವಿ ಪುಷ್ಟಿರ್ಗೃಹೇ ಪರ, ಸಾಧ್ವಿ ಲಕ್ಷ್ಮೀರತಿ ಸಾಕ್ಷಾತ್ ಪ್ರತಿಷ್ಠಾ ಸಂತತಿಸ್ತಥಾ. ಗರತಿ ಪೀಳಿಗೆಯನ್ನು ಬೆಳೆಸುತ್ತಾಳೆ. ಸಾಧ್ವಿ, ಗರತಿ ಮನೆಯ ಶಕ್ತಿ. ಗರತಿ ಅಂದ್ರೆ ಸಾಧ್ವಿ, ಒಳ್ಳೆಯ ನಡತೆಯವಳನ್ನು ಗರತಿ ಅಂತ ಕರೀತಾರೆ. ಗರತಿ ಕುಲಕ್ಕೆ ಶೋಭೆ. ಗರತಿ ಕುಲದ ಗಟ್ಟಿಯಾದ ನೆಲೆ. ಗರತಿ ಒಳ್ಳೆ ಮಕ್ಕಳನ್ನು ಪಡಿತಾಳೆ. ಮಾರ್ಕಂಡೇಯ ಶ್ರುತಂ ಬಹುವಿಧಂ ವೃತ್ತಂ ಕನ್ಯಕಾನಾಂ ಮಹಾಮತೆ ಇಚ್ಛಾಮಿ ಯೋಷಿತಾಂ ಶ್ರೋತುಂ ಧರ್ಮೌ ಪರಿಗ್ರಹೇ. ಅದಕ್ಕೆ ಮಾರ್ಕಂಡೇಯರು ಕೇಳ್ತಾ ಇದ್ದಾರೆ. ಮಾರ್ಕಂಡೇಯರು ಮದುವೆ ಆಗಿಲ್ಲ, ನಾರದರು ಮದುವೆ ಆಗಲಿಲ್ಲ. ಅವರಿಬ್ಬರು ಹೆಣ್ಣಿನ ಬಗ್ಗೆ ಮಾತಾಡ್ತಾರೆ. ಇದು ನಮಗೆ ತಿಳಿಸುವಂಥದ್ದು ಏನು? ವಿಚಾರವನ್ನು ತಿಳ್ಕೊಂಡಿರಬೇಕು. ಅದರಲ್ಲಿ ನಿಮ್ಮ ಪ್ರವೃತ್ತಿ ನಿವೃತ್ತಿ ಅದು ಬೇರೆ. ಸನ್ಯಾಸಿಯಾದ ಕೂಡಲೇ ಗೊತ್ತಿರಬಾರದು ಅಂತುಂಟೆ, ಗೊತ್ತಿರಬೇಕು. ಅವನು ಪ್ರವೃತ್ತ ಆಗಲ್ಲ ಅಷ್ಟೇ. ಯಾಕೆಂದ್ರೆ ಆ ವೇದ ಮಂತ್ರಗಳೆಲ್ಲ ಅರ್ಥ ಅದು. ಸನ್ಯಾಸಿ ಆದವನು ಉಪನಿಷತ್ತು ಓದಬೇಕು. ಉಪನಿಷತ್ತಿನಲ್ಲಿ ಗಾರ್ಹಸ್ಥ್ಯ ಯಜ್ಞದ ಬಗ್ಗೆ ಬರುತ್ತೆ. ಅದನ್ನು ತಿಳ್ಕೋಬೇಕಾ ತಿಳ್ಕೋಬಾರ್ದಾ? ಸೃಷ್ಟಿ ಹೇಗಾಗತ್ತೆ ಅಂತ ಬರುತ್ತೆ, ತಿಳ್ಕೋಬೇಕಾ ತಿಳ್ಕೋಬಾರ್ದಾ? ಮಹಾಭಾರತ ರಾಮಾಯಣ ಎಲ್ಲ ಸಂಸಾರಿಗಳ ಕಥೆಯೇ. ಮಹಾಭಾರತ ಅದರಲ್ಲಿ ಎಷ್ಟು ಜನ ಗೃಹಸ್ಥರಿದ್ದಾರೆ? ಇಬ್ಬರೇ ಬ್ರಹ್ಮಚರ್ಯದವರು. ಒಂದು ಅಶ್ವತ್ಥಾಮ, ಇನ್ನೊಬ್ಬ ಭೀಷ್ಮ. ವಸಿಷ್ಠರೇ ಮೊದಲಾದವರೆಲ್ಲ ಹೆಣ್ಣನ್ನು ಕಟ್ಟಿಕೊಂಡವರು. ವಿಶ್ವಾಮಿತ್ರರೇ ಗೃಹಸ್ಥ. ಈ ಹಿನ್ನೆಲೆಯಲ್ಲಿ ತಿಳ್ಕೊಂಡಿರಬೇಕು. ನಮಗೆ ಯೋಗ್ಯ ಹೌದಾ ಅಲ್ವಾ ಅದು ಸೆಕೆಂಡ್ರಿ. ಅದು ವಿಷಯ ಗೊತ್ತಿರಬೇಕು. ನಾ ಅದನ್ನೇ ತಿಳ್ಕೊಳ್ಳೋಲ್ಲ ಅಂತ ಹಿಂದೆ ತರದ್ರೆ ಆ ಸನ್ಯಾಸಕ್ಕೇನು ಬೆಲೆ ಅಲ್ವೇ? ಮಗುವು ಸನ್ಯಾಸಿನ್ ಬೇಕಾಗತ್ತೆ. ಅಜ್ಞಾನದಿಂದ ಕೂಡಿದೆ, ಅದು ಬೇಡ ಅನ್ನತ್ತೆ. ಸನ್ಯಾಸಿನ್ ಬೇಕಾಗತ್ತೆ. ಅದರಿಂದಾಗಿ ತಿಳಿದು ಬಿಡುವ ಬುದ್ಧಿ ಇರಬೇಕು. ಶ್ರುತಂ ಬಹುವಿಧಂ ವೃತ್ತಂ. ನೀವೀಗ ಕನ್ಯೆಯರ ಬಗ್ಗೆ ಹೇಳಿದ್ರಿ ನೋಡಿ, ಮಾರ್ಕಂಡೇಯರು ಹೇಳುದು. ನೀವೀಗ ಕನ್ಯೆಯರ ಬಗ್ಗೆ ಹೇಳಿದ್ರಿ. ಇನ್ನು ಯೋಷಿತಾಂ ಪರಿಗ್ರಹೇ ಧರ್ಮಾಧರ್ಮೋ ಶ್ರೋತುಮಿಚ್ಛಾಮಿ. ಹೆಣ್ಣನ್ನ ಪರಿಗ್ರಹಿಸುವಾಗ ಧರ್ಮ ಏನು ಅಧರ್ಮ ಏನು ಅಂದ್ರೆ, ಒಂದು ಹೆಣ್ಣನ್ನ ಮದುವೆ ಆಗುವಾಗ ಹೇಗೆ ನಾವು ನೋಡಬೇಕು, ಯಾವ ಹೆಣ್ಣನ್ನ ಮದುವೆ ಆಗಬಹುದು, ಹೇಗೆ ಮದುವೆ ಆಗಬೇಕು, ಯಾವ ಹೆಣ್ಣನ್ನು ಹೇಗೆ ಮದುವೆ ಆಗಬೇಕು, ಇವುಗಳನ್ನೆಲ್ಲ ಹೇಳಿ. ಅಷ್ಟೌ ಭಾರ್ಯಾಗಮಾಧರ್ಮ್ಯಾ ನರಾಣಾಂ ದಾರಕರ್ಮಣಿ ಪ್ರೇತ್ಯೇಹ ಚ ಹಿತಾಯಾಸ್ತು ಸಪುತ್ರ ಹವ್ಯಕವ್ಯದಾ. ನೋಡಿ ಹೇಳ್ತೇನೆ. ಸಾಧ್ವಿ, ಪಾಣಿಗೃಹೀತ, ಹಲವಾರು ತರಹದ ಹೆಂಡತಿಯರಿದ್ದಾರೆ. ಒಂದೇ ತರಹ ಅಲ್ಲ. ಅದರಲ್ಲಿ ಯೋಗ್ಯವಾದದ್ದು ಯಾವುದು ಅಂತಂದ್ರೆ ಪ್ರಾಜಾಪತ್ಯ ಭಾರ್ಯ ಅಂತ. ಮಕ್ಕಳನ್ನ ಪಡೆಯಲಿಕ್ಕಾಗಿ ಮದುವೆಯಾಗಿ ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊಳ್ಳೋದೇನಿದೆ ಅದು ಯೋಗ್ಯವಾದ ಮದುವೆ.
ಅದು ತನ್ನ ವರ್ಣದಿಂದ, ಅದು ಯೋಗ್ಯ, ಮೊದಲನೇ ಪ್ರಿಫರೆನ್ಸ್ ಅದಕ್ಕೆ. ಪ್ರೇತ್ಯೇಹತೆ ಹಿತಾಯಾಸ್ತು ಸಪುತ್ರ ಹವ್ಯಕವ್ಯದಾಹ, ಅವರ ಮಕ್ಕಳು ಹವಿಸ್ಸನ್ನು, ಹವ್ಯವನ್ನು, ಕವ್ಯವನ್ನು ಕೊಡುತ್ತಾರೆ. ಸಾಧ್ವಿ ಪಾಣಿಗೃಹೀತಾಯ ಕೌಮಾರಿ ಪಾಣಿವರ್ಜಿತ, ಇನ್ನು ಸಾಧ್ವಿ ಪಾಣಿಗೃಹೀತ, ವಿಧಿಬದ್ಧವಾಗಿ ಕೈ ಹಿಡಿದವಳು. ಆಮೇಲೆ ಕೌಮಾರಿ ಪಾಣಿವರ್ಜಿತ, ಮದುವೆ ಆಗಿರೋಲ್ಲ, ಆದರೆ ಆಕಸ್ಮಿಕ ಸಂಯೋಗ ಆಗ್ತದೆ. ಅವಾಗಿನ ಕಾಲದ ಒಂದು ಧರ್ಮ, ಭ್ರಾತೃಭಾರ್ಯ ಸ್ವಭಾರ್ಯೇತಿ, ನಿಯೋಗ ಪದ್ಧತಿ ಇದ್ದ ಕಾಲಕ್ಕೆ ಇದು ನಿಯೋಗ ಪದ್ಧತಿ ಅಂತ ಒಂದಿತ್ತು. ಮದುವೆ ಆಗದೆ ಹೋದರೆ, ಇದು ಮದುವೆ ಆಗಿ ಅವನು ಬೇಗ ಸತ್ತೋದ್ರೆ ಅವಾಗ ಮೈದುನನಿಂದ ಮಕ್ಕಳನ್ನು ಪಡೆಯಬಹುದಿತ್ತು ಆ ಕಾಲದಲ್ಲಿ. ಈ ಕಾಲ ಅಲ್ಲ, ಆ ಕಾಲದಲ್ಲಿ. ಇದು ಒಳ್ಳೆ ಸಂತತಿ. ತ್ರಯೋ ಭಾರ್ಯಾಗಮಾಜ್ಞೇಯ ಯತ್ರ ಧರ್ಮೋ ನ ನಶ್ಯತಿ ಪಂಚಾನ್ಯ ಪಶ್ಚಿಮಾ ಬ್ರೂಹಿ ಭಾರ್ಯಾಸ್ತಾಸಾಂಚಯೇ ಸುತಾಹ. 3 ತರಹದ ಹೆಣ್ಣಿನ ಬಗ್ಗೆ ಹೇಳಿದ್ರಿ. ಒಂದು ಸಾಧ್ವಿ, ಇನ್ನೊಬ್ಬಳು ಕೌಮಾರಿ, ಇನ್ನೊಬ್ಬಳು ಭ್ರಾತೃಭಾರ್ಯ. ಈ 3 ತರಹದ ಹೆಣ್ಣುಗಳನ್ನು ಹೇಳಿದ್ರಿ. ಇನ್ನು 5 ನೀವು 8 ತರಹದ ಹೆಣ್ಣು ಮಕ್ಕಳಿರ್ತಾರೆ ಅಂದ್ರಿ. ಅಷ್ಟೌ ಭಾರ್ಯಾಗಮ ಧರ್ಮ್ಯ, 8 ತರಹದ ಹೆಣ್ಣು ಮಕ್ಕಳು ಪುತ್ರೋತ್ಪತ್ತಿಗೆ ಯೋಗ್ಯರು ಅಂದ್ರಿ. ನಾನು ಕೇಳೋದು 3 ಆಯ್ತು, ಇನ್ನು 5 ಏನು, ಅದ್ರ ಬಗ್ಗೆ ಹೇಳಿ. ಸಗೋತ್ರ ಭಾರ್ಯ ಕ್ರೀತಾ ಚ ಪರಭಾರ್ಯ ಚ ಕಾರಿತಾ ಗತಾ ಚ ಯಾ ಭಾರ್ಯ ಆಶ್ರಮಾದಾಹೃತಾ ಚ ಯಾ ಏತಾ ಭಾರ್ಯಾಗಮ ಪಂಚ ಪುನರ್ಭಾರ್ಯ ಭವಂತಿಯಾ. ನೋಡಿ, ಸಗೋತ್ರ ಭಾರ್ಯ ಕ್ರೀತಾ ಚ, ಒಬ್ಬಳನ್ನ ತನ್ನ ಗೋತ್ರದಿಂದಲೇ ಮದುವೆ ಆಗೋದು ಒಂದು ಪದ್ಧತಿ ಉಂಟು, ಸಗೋತ್ರ ಭಾರ್ಯ ಅಂತ ಕರೀತಾರೆ. ಆಮೇಲೆ ಕ್ರೀತ, ಪಡ್ಕೊಂಡಿರ್ತಾರೆ, ದುಡ್ಡು ಕೊಟ್ಟು ಅವಳನ್ನು ಪಡ್ಕೊಂಡಿರ್ತಾರೆ. ಪರಭಾರ್ಯ, ಬೇರೊಬ್ಬರ ಅಂದರೆ ಕೂಡಲೇ ವಿಧವೆಯಾದ ಕೂಡಲೇ ಮದುವೆ ಆಗುವಂಥದ್ದು. ಗತಾಗತಾಚ ಯಾ ಭಾರ್ಯ, ಇನ್ನು ಮಕ್ಕಳಿಗಾಗಿ ಅವಳು ಬಂದಿರ್ತಾಳೆ, ಆಮೇಲೆ ಅಷ್ಟೇ ವೇಗದಲ್ಲಿ ವಾಪಸ್ ಹೋಗ್ತಾಳೆ. ಇದು ಗತಾಗತ ಅಂತ ಕರೀತಾರೆ. ತಾಸಾಂ ಆಶ್ರಮಾತ್ ಆಹೃತಾಚಯ, ಆಶ್ರಮದಿಂದ ಕರ್ಕೊಂಡು ಬಂದಿರ್ತಾರೆ. ಸಗೋತ್ರ ಭಾರ್ಯ, ಪರಭಾರ್ಯ, ಗತಾಗತ, ಕ್ರೀತ, ಆಶ್ರಮಾತ್ ಆಹೃತ. ಈ 5 ಜನರನ್ನ ಹೆಂಡತಿ ಅಂತ ಚಿಂತಿಸಬಹುದು. ಭಾರ್ಯ ಅಂದ್ರೇನು? ಹೊರಲು ಯೋಗ್ಯರಾದವರು ಅಂತ. ಏತಾ ಭಾರ್ಯ, ಇದೆಲ್ಲ ಇದೆ, ಇರಬಹುದು. ಆದರೆ ನಮ್ಮ ಗುರಿ ಇರಬೇಕಾದದ್ದು ವರ್ಣದಿಂದ, ನಾರ್ಮಲ್ ಆಗಿ ವರ್ಣದ ಮುಖಾಂತರ. ಏನು ಸಮಾನ ವರ್ಣದಲ್ಲಿ ಯಾರು ಗೋತ್ರಳಲ್ಲ, ಸಗೋತ್ರಳಲ್ಲ, ಅವಳಲ್ಲಿ ಮದುವೆ ಆಗುವುದೇ ಕ್ಷೇಮ. ಇದೆಲ್ಲ ಇದೆ, ಹಾಗಂತ ಹೇಳಿ ಇದನ್ನು ಬಳಸ್ಕೊಳ್ಳಿಕ್ಕಾಗಲ್ಲ. ಅದು ಬಲವತ್ತರವಾದ ವಿಧಿ ಇದ್ರೆ ಅದು ಬೇರೆ. ಅವನ ಮನಸ್ಸು, ಅವನ ಜೀವನದ ಶೈಲಿ, ಅದೆಲ್ಲ ಡಿಪೆಂಡ್ ಆಗುತ್ತೆ ಇದ್ರ ಮೇಲೆ. ಏತಾ ಭಾರ್ಯಾ ನೃಣಾಂ ಗಮ್ಯಾ ತತ್ಪುತ್ರ ಹವ್ಯಕವ್ಯದಾ. ಅದಕ್ಕೆ ಇವರ ಮಕ್ಕಳು ಹವ್ಯ ಮತ್ತು ಕವ್ಯವನ್ನು ಕೊಡಬಹುದು. ಹೀಗೆ ನಮಗೆ
ಇವತ್ತಿನ ಧರ್ಮದಿಂದ ಭಿನ್ನವಾಗಿ ಕಂಡರೂ ಇವರೆಲ್ಲರೂ ಕೂಡ ಹವ್ಯ ಮತ್ತು ಕವ್ಯಗಳನ್ನು ಕೊಡಬಹುದು. ಶ್ರುತ ಭಾರ್ಯಾಶ್ಚ ಪುತ್ರಾಶ್ಚ ವಿಸ್ತರೇಣ ಮಹಾಮುನೆ ಆಶ್ರಮಸ್ಥಾಃ ಕಥಂ ನಾರ್ಯಃ ನ ದುಷ್ಯಂತೀತಿ ಬ್ರೂಹಿ ಭೋ. ಆಯಿತು, ನೀವು ಹೇಳಿದಿರಿ ಎಷ್ಟು ತರಹದ ಹೆಂಡತಿಯರು ಇರ್ತಾರೆ. ಆಗೋದ್ರೆ ಏನು ಮಾಡಲಿಕ್ಕಾಗಲ್ಲ. ನಮ್ಮ 100% ಎಫರ್ಟು ಪ್ರಾಜಾಪತ್ಯ ವಿವಾಹ ಅಂತೇನಿದೆ ಅದರಲ್ಲಿಯೇ ಆಗಬೇಕು. ಇವತ್ತಿನ ದಿನಮಾನದಲ್ಲಿಯೂ ಅದೇ ಕ್ಷೇಮ. ಇನ್ನು ಆಶ್ರಮಾತ್ ಆಹೃತ ಅಂತ ಒಂದು ಮಾತು ಹೇಳಿದ್ರಿ. ಆಶ್ರಮದಿಂದ ತಂದವಳು ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ, ನಮಗೆ ಅರ್ಥ ಆಗಲಿಲ್ಲ ಅದರ ಬಗ್ಗೆ. ನಾರದ ಆಶ್ರಮಸ್ಥಾಸು ನಾರೀಷು ಬಾಂಧವತ್ವಂ ಪ್ರಣಶ್ಯತಿ ನಷ್ಟವಂಶಾ ಭವಂತ್ಯೇತ ಬಂಧೂನಾಮತ ಭರ್ತೃಣಾಂ. ನೋಡಿ, ಯಾವುದಾದರೂ ಹೆಣ್ಣು ಕಾಡಿಗೆ ಹೋಗಿ ದೀರ್ಘಕಾಲ ಕಳೆದರೆ ಅವಳಲ್ಲಿ ಬಾಂಧವತ್ವ ನಾಶ ಆಗತ್ತೆ. ಅವರು ವಂಶದಿಂದ ಹೊರಹೋದವರು ಅಂತ, ಒಳ್ಳೆಯ ಅರ್ಥದಲ್ಲಿ ಹೊರಹೋದವರು. ಯಾಕೆಂದ್ರೆ ಆ ಒಂದು ಸಂಘವನ್ನೇ ಮಾನಸಿಕವಾದ ಡಿಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತೆ. ಬಂಧುಗಳಿಗೂ ಗಂಡನಿಗೂ ದೂರ ಆಗಿ ಆಶ್ರಮದಲ್ಲಿ ಇರ್ತಾರೆ. ಅವಳು ಪುತ್ರೋತ್ಪತ್ತಿಗೆ ಯೋಗ್ಯಳಾಗಿದ್ದು ನಮಗೆ ಮಕ್ಕಳು ಬೇಕು ಅಂತಂದಾಗ ಅವಳನ್ನ ತಂದ್ರೆ, ಇದು ಆಗಿನ ಕಾಲಕ್ಕೆ ಮಾತ್ರ ಅನ್ವಯ ಆಗುವಂಥದ್ದು. ಅವಳನ್ನ ಆಶ್ರಮಾತ್ ಆಹೃತ ಅಂತ ಕರೀತಾರೆ. ಅವರಲ್ಲಿ ಈ ತರಹದ ಒಂದು ಡಿಟ್ಯಾಚ್ಮೆಂಟ್ ಇರೋದ್ರಿಂದ ಅವರೇನ್ ಮಾಡ್ತಾರೆ, ಸ್ವಯಂ ಈಶಾ ಸ್ವದೇಹಾನಾಂ, ಅವರನ್ನ ಅವರು ಕೊಟ್ಟುಕೊಳ್ಳಬಹುದು. ಏವಂ ನಾರ್ಯೋ ನ ದುಷ್ಯಂತಿ ನರಾಣಾಂ ತತ್ಪ್ರಸೂತಿಷು. ದೀರ್ಘಕಾಲ ಆಶ್ರಮದಲ್ಲಿ ಕಳೆದರೆ ಈ ಕುಲದಿಂದ ಹೊರಗಾದವಳು ಯೋಗ್ಯವಾದ ವೃತ್ತಿಯಲ್ಲೇ ಇರಬೇಕು, ಯೋಗ್ಯವಾದ ಜೀವನ ವೃತ್ತಿಯಲ್ಲೇ ಇರಬೇಕು. ಒಂದು ಬಾರಿ ಮಕ್ಕಳನ್ನ ಪಡೆಯಲಿಕ್ಕೆ ತೊಂದರೆ ಇಲ್ಲ. ಆಮೇಲೆ ಅವಳಿಗೂ ಅದು ಒಂದೇ ಬಾರಿ, ಇವ್ರಿಗೂ ಅದು ಒಂದೇ ಬಾರಿ. ಅವರನ್ನ ಆಶ್ರಮಾತ್ ಆಹೃತಾಹ ಅಂತ ಕರೀತಾರೆ. ಅವರಲ್ಲಿ ಹುಟ್ಟಿದ ಮಕ್ಕಳು ಯೋಗ್ಯರಾಗಿಯೇ ಇರ್ತಾರೆ. ಯಾರ ಕಥೆ ನೆನಪಾಯಿತು ನಿಮಗೀಗ? ಜಾಬಾಲ ಸತ್ಯಕಾಮರ ಕಥೆ ನೆನಪಾಯಿತು. ಛಂದೋಗ ಉಪನಿಷತ್ತಿನಲ್ಲಿ ಬರುವ ಒಬ್ಬಳು ಹೆಣ್ಣು. ಛಂದೋಗ ಉಪನಿಷತ್ತಿನಲ್ಲಿ ಸತ್ಯಕಾಮ ಜಾಬಾಲ ಅಂತ ಒಬ್ಬ ಇರ್ತಾನೆ. ಅವನು ವಿದ್ಯೆ ಕಲಿಬೇಕು ಅಂತ ಗುರುಗಳ ಹತ್ರ ಹೋದಾಗ ಗುರುಗಳು ಹೇಳ್ತಾರೆ, ನೀನು ಯಾರು ಅಂತ ಕೇಳ್ಕೊಂಡು ಬಾ, ನಿನ್ನ ಗೋತ್ರ ಹೇಳು. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲಪ್ಪ, ನಾನು ಬಹ್ವಹಂ ಪರಿಚರಂತಿ ಆಸಂ, ನಾನು ಬಹಳ ಆಶ್ರಮಗಳಲ್ಲಿ ಇದ್ದೆ, ಅದರಿಂದಾಗಿ ನಿನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ ನನಗೆ. ಆ ಹಿನ್ನೆಲೆಯಲ್ಲಿ ನಾನು ಜಬಾಲ ನಾಮಾಹಮಸ್ಮಿ, ನನ್ನ ಹೆಸರು ಜಬಾಲ, ನನ್ನ ಮಗ ನೀನು ಜಾಬಾಲ. ಸತ್ಯವನ್ನು ಬಯಸಲು ಹೊರಟಿದ್ದಿ, ಸತ್ಯಕಾಮ, ಜಾಬಾಲ ಸತ್ಯಕಾಮ ಅಂತ. ಎಂತಹ ಅಡ್ವಾನ್ಸ್ಡ್ ರೀ ಇದು, ಎಂತಹ ಮಾಡರ್ನ್. ಇವತ್ತು ನಾವು ಊಹಿಸ್ಲಿಕ್ಕೆ ಸಾಧ್ಯವಾ ಈ ತರಹ? ಅದಕ್ಕಾಗಿ ಹೇಳ್ತಾ ಇರೋದು, ಅವನು ಹೋಗಿ ಹೇಳ್ತಾನೆ, ನಮ್ಮಪ್ಪ ಯಾರು ಅಂತ ಗೊತ್ತಿಲ್ಲ ನನಗೆ. ಇಷ್ಟು ಸರಳ, ನಮ್ಮಪ್ಪ ಯಾರು ಅಂತ ಗೊತ್ತಿಲ್ಲ, ನಮ್ಮಮ್ಮ ಹೇಳಿದ್ದಾಳೆ ನನ್ನ ಹೆಸರು ಜಬಾಲ, ನೀನು ಜಾಬಾಲ ಅಂತ, ನಾನು ಜಾಬಾಲ ಸತ್ಯಕಾಮ. ಓ, ಇವನಿಗೆ ವಿದ್ಯೆಯನ್ನು ಹೇಳ್ಕೊಟ್ಟ ಅವನು. ಅಂದ್ರೆ ಇದರ ಅಭಿಪ್ರಾಯ ಏನು?
ಗುಣ ಎಲ್ಲಿರುತ್ತೆ ಅದನ್ನು ಸ್ವೀಕಾರ ಮಾಡಬೇಕು, ಎಲ್ಲೇ ಗುಣ ಇರಲಿ. ಜಾಬಾಲ ಸತ್ಯಕಾಮರ ಕಥೆಗೆ ಒಂದು ಬ್ಯಾಕ್ ಡ್ರಾಪ್ ಅಂತ ನೀವು ನೋಡೋದಾದ್ರೆ ಈ ಮಾರ್ಕಂಡೇಯ ಹಾಗೂ ನಾರದರ ಸಂವಾದವನ್ನು ನೀವು ಹೇಳಬೇಕಾಗತ್ತೆ. ಆಶ್ರಮದಲ್ಲಿದ್ದು ತನ್ನೆಲ್ಲ ಬಂಧು ಬಾಂಧವರ ಕಟ್ಟಿನಿಂದ ಕಳಚಿಕೊಂಡವಳು. ಇದೆಲ್ಲ ಮಹಾಭಾರತದಲ್ಲಿದೆ ಅಂತ ಗೊತ್ತಾದರೆ ಈ ಎರಡೂ ಎಕ್ಸ್ಟ್ರೀಮ್ಗಳ ಅವಸ್ಥೆ ಏನು ಅಂತ ಒಮ್ಮೆ ಗಾಬರಿ ಆಗತ್ತೆ. ಭಾರತದಲ್ಲಿ ಏನೂ ಇಲ್ಲ ಅಂತ ಹೇಳುವವರ ಎಕ್ಸ್ಟ್ರೀಮ್, ಭಾರತವನ್ನೇ ಓದದೆ ಕೆನ್ನೆ ತಟ್ಟಿಕೊಳ್ಳುವ ಒಂದು ಎಕ್ಸ್ಟ್ರೀಮ್. ಈ ಎರಡರ ಅಭಿಪ್ರಾಯ ಏನಿದೆ ಅಂತ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗತ್ತೆ. ಯಾವ ರೀತಿ ಹೇಳೋದು ಇವರಿಗೆಲ್ಲ? ಅದನ್ನ ಇಬ್ಬರು ಅವರವರು ಬೇಕಾದ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲ ಆ ಯುಗದ ಮಾತ್ರ ಅಂತಾರೆ ಇವರು. ನೋಡಿದ್ರ ಹಿಂದಿನವರೆಲ್ಲ ಕಾಡಿನವ್ರ ತರ ಇದ್ರು ಅಂತ ಇವ್ರು ಅಂತಾರೆ. ಇದನ್ನ ಸಮವಾಗಿ ತಗೊಳ್ಳೋದು ಭಾರಿ ಕಷ್ಟ. ಇಂತಹವರು ಆಶ್ರಮಾತ್ ಆಹೃತರು. ಪರಸ್ಯ ಭಾರ್ಯಾಯಾ ಪೂರ್ವಂ ಮೃತೆ ಭರ್ತರ್ಯಾ ಕಪ್ಯಾ ಪುನಃ ಅನ್ಯಂ ಭಜತಿ ಭರ್ತಾರಂ ಸಸುತಾ ಹ್ಯಸುತಾ ಕಥಂ. ಹಾಗಾದ್ರೆ ಒಂದು ಪರಸ್ಯ ಭಾರ್ಯಾಯಾ ಪೂರ್ವಂ, ಒಬ್ಬನ ಹೆಂಡತಿಯಾಗಿರ್ತಾಳೆ, ಗಂಡ ಸಾಯ್ತಾನೆ, ಸತ್ತಾಗ ಇನ್ನೊಬ್ಬನನ್ನು ಹೊಂದುತ್ತಾಳೆ. ಹಾಗೆ ಹೊಂದಿದಾಗ ಅವಳನ್ನ ಅವಳ ಮಕ್ಕಳು ಹವ್ಯಕವ್ಯಕ್ಕೆ ಯೋಗ್ಯರು ಹೌದೋ ಇಲ್ವೋ? ಅದಕ್ಕೆ ನಾರದರು ಹೇಳ್ತಾರೆ, ಅಸುತಾವ ಪ್ರಸೂತಾವ ಗೃಹಸ್ಥಾನಾಂ ಪರಸ್ತ್ರೀಯ ಪರಾಮೃಷ್ಟೇತಿ ತಾವರ್ಜ್ಯ ಧರ್ಮಾಚಾರೇಷು ದೂಷಿತಾ. ನೋಡಿ, ಅಸುತಾವ ಪ್ರಸೂತಾವ, ಗೃಹಸ್ಥ ಒಬ್ಬ ಇರ್ತಾನೆ, ಅವನು ಸತ್ತು ಹೋಗ್ತಾನೆ. ಹಾಗೆ ಸತ್ತು ಹೋದ ಮೇಲೆ ಪರಾಮೃಷ್ಟೇತಿ ತಾವರ್ಜ್ಯ, ಪರಸ್ತ್ರೀಯರನ್ನ ತಗೊಳ್ಬಾರದು, ಕಾಮದಿಂದ ತಗೊಳ್ಬಾರದು. ಕಾಮದಿಂದ ತಗೊಂಡ್ರೆ ಅವರಿಗೆ ಧರ್ಮಾಚಾರದಲ್ಲಿ ಮನಸ್ಸೇ ಇರಲ್ಲ. ಈ ಒಂದು ಉದ್ದೇಶ ಶುದ್ಧಿಯಿಂದ ತಗೊಂಡ್ರೆ ಅವರಿಗೆ ಹವ್ಯಕವ್ಯದಲ್ಲಿ ಇರುತ್ತೆ. ಅದೇ ಹಿಂದೆಯೇ ನೋಡಿರಬಹುದು, ಒಬ್ಬ ಕನ್ಯೆ ಇರ್ತಾಳೆ, ಮದುವೆ ಆಗಿರ್ತಾಳೆ, ಅವನು ಸತ್ತು ಹೋಗ್ತಾನೆ ಮಕ್ಕಳನ್ನು ಹುಟ್ಟಿಸದೆ. ಅವಾಗ ಅವಳು ಬೇರೆ ಮದುವೆ ಆಗಲಿಕ್ಕೆ ಅವಕಾಶ ಕೊಟ್ಟ ಮಹಾಭಾರತವೇ ಇದನ್ನೂ ಹೇಳುತ್ತೆ. ಅಂದರೆ ಕೇವಲ ಕಾಮದಿಂದ ಪ್ರವೃತ್ತಿ ಮಾಡಬಾರದು. ಕೇವಲ ಕಾಮದಿಂದ ಪ್ರವೃತ್ತಿ ಮಾಡೋದು ಅದು ಬ್ಲೈಂಡ್. ಧರ್ಮದ ಹಿನ್ನೆಲೆಯಲ್ಲಿ ಉದ್ದೇಶದಲ್ಲಿ ಪ್ರಾಮಾಣಿಕವಾದ ಜೀವನವಾದ ಚಿತ್ರಣ ಇದ್ದು ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾದ ಪ್ರಸಂಗ. ಅವಾಗ ಅವಳಿಗೆ ಪರ್ಮಿಷನ್ ಇದೆ. ಇಲ್ಲ ಕೇವಲ ಕಾಮದಿಂದ ಪ್ರವೃತ್ತರಾದರೆ ಪರ್ಮಿಷನ್ ಕೊಡ್ಲಿಕ್ಕೆ ಶಾಸ್ತ್ರ ಏನು, ಅವರು ಮಾಡಿಬಿಡ್ತಾರೆ. ಆದರೆ ಅವ್ರ ಮಕ್ಕಳಿಗೆ ಧರ್ಮಾಚಾರದಲ್ಲಿ ಶ್ರದ್ಧೆ ಉಂಟಾಗತ್ತಾ ಅಂದ್ರೆ ಇಲ್ಲ. ಪರಕ್ಷೇತ್ರೇಚು ಯೋ ಬೀಜಂ ಚಾಪಲ್ಯಾದ್ ವಿಸೃಜೇನ್ನರಃ ಕಥಂ ಪುತ್ರ ಫಲಂ ತಸ್ಯ ಭವೇತ್ ತದೃಶಿ ಸತ್ತಮ. ಇನ್ನು ಬೇರೆಯವರ ಹೆಂಡಿರಲ್ಲಿ ಮಕ್ಕಳಾದರೆ ಪುತ್ರ ಫಲ ಬರುತ್ತಾ?
ಅದರ ಉದ್ದೇಶ ಏನಿತ್ತು ಅಂತ ಕೇಳ್ತಾರೆ ನಾರದರು. ಪರಕ್ಷೇತ್ರೇಶು ಯೋ ಬೀಜಂ ನರೋ ದರ್ಪಾತ್ ಸಮುತ್ಸೃಜೇತ್ ಕ್ಷೇತ್ರಿಕಶ್ಚೈವ ತದ್ಬೀಜಂ ನ ಬೀಜಿ ಲಭತೆ ಫಲಂ. ಒಂದು ದರ್ಪದಿಂದ ಬೇರೆ ಹೆಂಡಿರಲ್ಲಿ ಮಕ್ಕಳನ್ನು ಪಡೆದರೆ ಇವನಿಗೆ ಫಲ ಸಿಗೋದಿಲ್ಲ. ಕೇವಲ ದರ್ಪದಿಂದ. ನಾತ ಪರಮಧರ್ಮ್ಯಂ ಚ ಪೇಷಸ್ಯಂ ತಥೋತ್ತರಂ ಗರ್ಭಾದೀನಾಂಚ ಬಹುಭಿಃ ತಾಶ್ಚ ತ್ಯಾಜ್ಯಾಃ ಸಮೇಷ್ವಪಿ. ಆ ಮಕ್ಕಳು ಇಬ್ಬರ ಕಾಮದಿಂದ ಬಂದಿದ್ರೆ ಆ ಮಕ್ಕಳು ಧರ್ಮದಲ್ಲಿ ಇರೋಲ್ಲ. ಅದರಿಂದಾಗಿ ಇದು ಸೂಕ್ಷ್ಮ ಸಮಾಚಾರ. ಒಂದು ಗಂಡು ಬೇರೆಯವರ ಹೆಣ್ಣಿನಲ್ಲಿ ದರ್ಪದಿಂದಲೋ ಜೋರ್ ಮಾಡಿಯೋ ಮಕ್ಕಳನ್ನ ಪಡೆದರೆ ಇವನಿಗೆ ಮಕ್ಕಳನ್ನ ಪಡೆದ ಫಲ ಇಲ್ಲ. ಸಮಾಜದಲ್ಲಿ ಹೇಳಲಿಕ್ಕಾಗಲ್ಲ, ಎಷ್ಟು ಕೆಟ್ಟದಾಗಿರುತ್ತದು, ಹೇಳ್ಕೊಳ್ಳೋದು ಇಲ್ಲ. ಇನ್ನು ಇಬ್ಬರಿಗೂ ಕಾಮ ಇದೆ ಅಂತಂದರೆ ಆ ಮಕ್ಕಳು ಮಾನಸಿಕವಾಗಿ ಸ್ಥಿಮಿತದಲ್ಲಿ ಇರಲ್ಲ. ಇದು ಸೋಷಿಯಲ್ ಈವಿಲ್ ಅಂತ ಇದನ್ನು ಕರೆಯೋದು. ಸೊಸೈಟಿಯಲ್ಲಿ ಹೇಗೆ ಪರಿಣಾಮ ಆಗತ್ತೆ ಇವುಗಳೆಲ್ಲ ಅನ್ನೋದು. ಅಥ ಯೇ ಪರದಾರೇಷು ಪುತ್ರ ಜಾಯಂತಿ ನಾರದ ಕಸ್ಯತೆ ಬಂಧುದಾಯಾದಾಹ ಭವಂತಿ ಪರಮದ್ಯುತೆ. ಇನ್ನು ಪರದಾರೇಷು ಜಾಯೇತೆ, ಬೇರೆಯ ಹೆಂಡಿರಲ್ಲಿ ಮಕ್ಕಳು ಹುಟ್ಟಿದರೆ ಅವ್ರು ಏನಂತ ಆಗ್ತಾರೆ, ಅವ್ರನ್ನ ಏನಂತ ಕರಿಬೇಕು? ಅದಕ್ಕೆ ಹೇಳ್ತಾರೆ ಜೀವತ್ಯತ ಪತೌ ಕುಂಡೋ ಮೃತೇ ಭರ್ತರಿ ಗೋಲಕಃ. ಗಂಡ ಬದುಕಿರುವಾಗ ಬೇರೊಬ್ಬರಿಂದ ಮಕ್ಕಳು ಹುಟ್ಟಿದರೆ ಕುಂಡರು, ಸತ್ತ ಮೇಲೆ ಗೋಲಕರು. ಇದು ಇರುವಂಥದ್ದು. ಅದಕ್ಕೆ ಕಲಿಯುಗದಲ್ಲಿ ನಿಯೋಗ ಪದ್ಧತಿ ನಿಷಿದ್ಧ. ಪಿತೃಹಿ ನರಕಾಯೈಸ್ತೆ ಗೋಲಕಸ್ತು ವಿಚೇತತಃ. ಅದರಿಂದ ಪ್ರಾಜಾಪತ್ಯ ವಿವಾಹ ಅನ್ನೋದೇನಿದೆ ಅದೇ ಶ್ರೇಯಸ್ಕರ. ಗೊತ್ತು ಗುರಿ ಸ್ಪಷ್ಟವಾಗಿ ಇರುವಂಥದ್ದು ಇಲ್ಲಿ. ಇಲ್ಲಿ 1000 ಮಾನಸಿಕ ಕಾಂಪ್ಲೆಕ್ಸ್ಗಳಿವೆ. ಅದರಿಂದಾಗಿ ಅವ್ರು ಪ್ರಿಫರ್ ಮಾಡೋದು ಇದನ್ನೇ. ಆದರೆ ಸಮಾಜದಲ್ಲಿ ಹೀಗೆ ನಡಿಬೇಕು ಅಂತ ಇಲ್ಲ ಅಲ್ವಾ? ಸಮಾಜದಲ್ಲಿ ಹೀಗೆ ನಡೆಯುತ್ತೆ ಅಂತ ಹೇಳಿ ಏನು ನಿಯಮ ಮಾಡೋದು? ಅದರಿಂದಾಗಿ ಗುಣ ಎಲ್ಲಿ ಕಾಣುತ್ತೆ ಅದನ್ನ ಸ್ವೀಕಾರ ಮಾಡಬೇಕು ಅಂತಾರೆ. ಸರಿ, ಈ ರೀತಿ ನಿಂದ್ಯವಾದ ಯೋನಿಯನ್ನ ಪಡೆದವರು ಕೊಡುವ ಹವಿಸ್ಸನ್ನ ಯಾರು ಮುಟ್ಟುತ್ತಾರೆ? ಹಿಂದೆ ಹೇಳಿದ ಹಾಗೆ ಯಾತು ದಾನ ಪಿಶಾಚಾಶ್ಚ ಪ್ರತಿಗೃಹಂತಿ ತೈರ್ಹುತಂ ಹವ್ಯಂ ಕವ್ಯಂ ಚ ತೈರ್ದತ್ತಂ ಯೇ ಚ ಭೂತಾ ನಿಶಾಚರಾಹ. ಈ ತರಹದ ಸಮಾಜಕ್ಕೆ ಬೇಡವಾದವರು ಅವರು ಕೊಡುವಂತಹ ಹವಿಸ್ಸನ್ನ ಯಾತು ದಾನರು ಪಿಶಾಚರು ಸ್ವೀಕಾರ ಮಾಡುತ್ತಾರೆ. ಓಹೋ, ಹಾಗಾದ್ರೆ ಅವರಿಗೆ ರಾಕ್ಷಸರೋ ಪಿಶಾಚಗಳೋ ಪ್ರೀತರಾಗಿ ಫಲವನ್ನು ಕೊಡಬಹುದಲ್ವಾ? ಹೌದು, ಸ್ವಲ್ಪ ಮಟ್ಟಿಗೆ ಈ ಲೋಕದ ಫಲ ಸಿಗತ್ತವ್ರಿಗೆ, ಆ ಲೋಕದ ಫಲ ಇಲ್ಲ. ನ ದತ್ತಂ ನಶ್ಯತೆ ಕಿಂಚಿತ್ ಸರ್ವಭೂತೇಷು ದಾತೃಣಾಂ ಪ್ರೇತ್ಯಚೇಹ ಚ ತಾಂ ಪುಷ್ಟಿಂ ಉಪಾಶ್ನಂತಿ ಪ್ರದಾಯಿನಃ. ಅವರು ಕೊಟ್ಟಿದ್ದು ಎಲ್ಲಿಗೂ ಹೋಗಲ್ಲ,
ಈ ಲೋಕದಲ್ಲಿ ಒಳ್ಳೆಯದನ್ನು ಅನುಭವಿಸ್ತಾರೆ. ಆಮೇಲೆ ಈ ಲೋಕ ಆದ ಮೇಲೆ ಒಳ್ಳೆಯ ಅನುಭವ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಯಾರಿಗೇ ಕೊಟ್ಟಿದ್ದು ಫಲ ಬಂದೇ ಬರುತ್ತೆ. ಯಾರಿಗೇ ಕೊಡ್ರಿ, ಆ ದಾನದ ಫಲ ಅಂತನೋ ಇದ್ದೇ ಇರುತ್ತೆ. ಯಾರು ಶುದ್ಧರಾಗಿರ್ತಾರೆ, ಅವರು ಯೋನಿ ಯಾವುದೇ ಇರಲಿ, ಶುದ್ಧರಾದವರ ಹವ್ಯ ಕವ್ಯಗಳನ್ನು ದೇವತೆಗಳು ಸ್ವೀಕಾರ ಮಾಡುತ್ತಾರೆ. ಇದು ಇರುವಂತಹ ಕಥೆ. ಈ ಹಿನ್ನೆಲೆಯಲ್ಲಿ ಅತ್ಯಂತ ಸಂಯತೇಂದ್ರಿಯನಾಗಿ ಈ ತರಹ ಏನಾದರೂ ಆದರೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಆ ಪ್ರಾಯಶ್ಚಿತ್ತ ಬೇರೆ ಬೇರೆ ತರಹ ಇದೆ. ಚಾಂದ್ರಾಯಣ ಅಂತ ಹೇಳ್ತಾರೆ, ಕೃಚ್ಛ್ರ. ಆ ಕೃಚ್ಛ್ರ ಹಲವಾರು ರೀತಿ ಇದೆ. ತಪ್ತ ಕೃಚ್ಛ್ರ ಅಂತ ಇದೆ, ಉಪವಾಸ ಕೃಚ್ಛ್ರ ಅಂತ ಇದೆ. ಹಲವಾರು ತರಹದ ಕೃಚ್ಛ್ರ. ಕೃಚ್ಛ್ರ ಅಂದ್ರೆ ಕಷ್ಟ. ಹಲವಾರು ತರಹದ ಒಂದು ಕಷ್ಟ, ಕಾಯ ಕಷ್ಟ ಇರುತ್ತೆ. ಅದನ್ನ ಮಾಡಬೇಕು. ಪ್ರಾಯಶ್ಚಿತ್ತ ಅಂತನ್ನೋದಲ್ಲಿ ಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಸಾಂಸಾರಿಕ ಜೀವನ ಮುಂದಿನ ಪೀಳಿಗೆಯನ್ನ ಪುನಾರಚಿಸುವ, ಮುಂದಿನ ಪೀಳಿಗೆಯನ್ನ ಸಮಾಜಕ್ಕೆ ಕೊಡುವವರ ಹೊಣೆ ಹೆಚ್ಚು ಇದಾಗದಂತೆ ನೋಡಿಕೊಳ್ಬೇಕು ಅಂತ ನಿರೂಪಣೆ ಮಾಡ್ತಾರೆ. ಆ ರೀತಿ ಇನ್ನೂ ಅನೇಕ ಸಂಗತಿಗಳನ್ನು ನಿರೂಪಣೆ ಮಾಡ್ತಾರೆ. ಕೀದೃಶೀಂ ಸಂತ್ಯಜನ್ ಭಾರ್ಯಾಂ ನರೋ ದೋಷೈರ್ನ ಲಿಪ್ಯತೆ ಏತದಿಚ್ಛಾಮಿ ತತ್ವೇನ ವಿಜ್ಞಾತು ಮೃಷಿ ಸತ್ತಮ. ಯಾರನ್ನ ಬಿಟ್ರೆ, ಯಾವ ತರಹದ ಹೆಣ್ಣನ್ನ ಬಿಟ್ರೆ ಗಂಡಿಗೆ ದೋಷ ಉಂಟಾಗೋದಿಲ್ಲ. ಅದಕ್ಕೆ ಗಂಡು ಮೋಕ್ಷ ಧರ್ಮಸ್ಥಿತನಾಗಿದ್ದರೆ ಹೆಂಡತಿಯ ಅನುಮತಿಯನ್ನ ಪಡೆದು, ನಾನು ಹೀಗೆ ಮೋಕ್ಷ ಧರ್ಮದಲ್ಲಿ ತೊಡಗುತ್ತಾ ಇದ್ದೇನೆ, ನನಗೆ ವೈರಾಗ್ಯ ಬಂದಿದೆ ಅಂತ ಅವಳ ಅನುಮತಿಯನ್ನ ಪಡೆದು ಸನ್ಯಾಸ ತಗೊಂಡ್ರೆ ದೋಷ ಇಲ್ಲ. ಅನ್ಯತಂಗಾಂ ಗತಾಪತ್ಯಾಂ ಶೂದ್ರಗಾಂ ಪರಗಾಮಿನೀಂ ಪರೀಕ್ಷತ್ಯಜಮಾನಾನಾಂ ನರಾಣಾಂ ನಾಸ್ತಿ ಪಾತಕಂ. ಇನ್ನು ಮಕ್ಕಳು ಪದೇ ಪದೇ ಸಾಯ್ತಾ ಇದ್ರೆ, ಅವಳು ದಾರಿ ತಪ್ಪಿದರೆ ಅವನು ಗೌರವಪೂರ್ವಕವಾಗಿ ಬಿಟ್ರೆ ಅವನಿಗೆ ಪಾತಕವಿಲ್ಲ. ವಾಸ್ತವವಾಗಿ ಪಾತಕೇಪಿತ ಭರ್ತವ್ಯೌ ದೌತು ಮಾತಾ ಪಿತಾ ತಥಾ. ಹೆಣ್ಣು ಅತ್ಯಂತ ಪಾಪಿಷ್ಠಳಾಗಿದ್ದರೂ ಅವಳಿಗೆ ಊಟ ಮತ್ತು ಬಟ್ಟೆಗೆ ಕೊರತೆ ಮಾಡಬಾರದು, ಅವಳಿಗೆ ಆಶ್ರಯ ಕೊಡಬೇಕಂತೆ. ಇದು ಭಾಗವತದಲ್ಲಿಯೂ ಇದು ಬರುತ್ತೆ. ಒಬ್ಬಳು ವಿಪರೀತ ತಪ್ಪು ಮಾಡ್ತಾ ಇರ್ತಾಳೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಆ ಗಂಡು ಹೆಣ್ಣನ್ನ ದೂರದಲ್ಲಿಟ್ಟು ಅವಳಿಗೆ ಊಟ ಬಟ್ಟೆಗಳನ್ನು ಕೊಡಬೇಕು, ನೆರಳು ನೀಡಿರಬೇಕು. ಇವನು ಸೇರದೆ ಇರೋದು ಅದು ಬೇರೆ. ಅಷ್ಟು ಕ್ಷಮೆಯಿಂದ ಇರಬೇಕು ಅಂತಾರೆ. ಎಂತಹ ಮಾನವೀಯ ಮೌಲ್ಯ. ಅವಳು ತಪ್ಪು ಮಾಡಿದರೂ ಇವನು ಬಿಡಬಾರದು. ಇನ್ನು ತಂದೆ ತಾಯಿಗಳು ಸ್ಪೆಷಲ್. ಅವರು ಪಾತಕೇಪಿತು ಭರ್ತವ್ಯವು ದೌತು ಮಾತಾ ಪಿತಾ ತಥಾ. ವಿಪರೀತ ಪಾಪ ಮಾಡಿರ್ತಾರೆ ತಂದೆ ಅಥವಾ ತಾಯಿ, ಅದನ್ನು ಕೇಳಲಿಕ್ಕೆ ಇವನಿಗೆ ಹಕ್ಕಿಲ್ಲ.
ಅವರನ್ನು ಸಾಕಲೇಬೇಕು. ಇದು ಮಹಾಭಾರತದಲ್ಲಿ ನಾರದರು ಹೇಳುವಂಥದ್ದು. ಇನ್ನು ಭಾರ್ಯಾಯಾಂ ವ್ಯಭಿಚಾರಿಣ್ಯಾಂ ನರಸ್ಯ ತ್ಯಜತೋ ರುಚಾ ಕಥಂ ಧರ್ಮೋಪ್ಯಧರ್ಮೋ ವಾ ಭವತೀಹ ಮಹಾಮುನೇ. ಮಾರ್ಕಂಡೇಯರು ಕೇಳ್ತಾರೆ, ಹಾಗಿದ್ರೆ ದಾರಿ ತಪ್ಪಿದವಳ ಗಂಡ ಹೇಗಿರಬೇಕು? ಅವನಿಗೆ ಧರ್ಮ ಯಾವುದು, ಅಧರ್ಮ ಯಾವುದು? ಅದಕ್ಕೆ ನಾರದರು ಹೇಳ್ತಾರೆ, ಅನೃತೇಪಿ ಹಿ ಸತ್ಯೇವ ಯೋ ನಾರೀಂ ದ್ಯೂಷಿತಾಂ ತ್ಯಜೇತ್ ಅರಕ್ಷಮಾಣ ಸ್ವಾಂ ಭಾರ್ಯಾಂ ನರೋ ಭವತಿ ಭ್ರೂಣಃ. ಅವಳು ಏನೇ ತಪ್ಪು ಮಾಡಿದರೂ ಅವಳನ್ನು ಬೀದಿಗೆ ಬಿಟ್ಟರೆ ಇವನು ತಪ್ಪು ಮಾಡಿದ ಹಾಗೆ ಆಗುತ್ತೆ. ಅದರಿಂದಾಗಿ ಬೀದಿಗೆ ಬಿಡ್ಲಿಕ್ಕಿಲ್ಲ. ಹೆಂಡತಿ ಎಷ್ಟೇ ತಪ್ಪು ಮಾಡಿದರೂ ಗಂಡನಿಗೆ ಬೀದಿಗೆ ಬಿಡ್ಲಿಕ್ಕಿಲ್ಲ. ಅಪತ್ಯ ಹೇತೋರ್ಯಾ ನಾರಿ ಭರ್ತಾರಮತಿ ಲಂಘಯೇತ್ ಲೋಲೇಂದ್ರಿಯೇತಿ ಸಾರಕ್ಷ್ಯ ನ ಸಂತ್ಯಾಜ್ಯ ಕಥಂಚನ. ಮಕ್ಕಳಾಗ್ತಾ ಇಲ್ಲ ಅಂತ ಬೇರೊಬ್ಬನಿಂದ ಮಕ್ಕಳು ಪಡೆದರೆ ಅವಳನ್ನು ರಕ್ಷಣೆ ಮಾಡಬೇಕು ಅಂತಾರೆ. ಇಷ್ಟು ಉದಾರವಾಗಿ ಯಾವ ಧರ್ಮ ಹೇಳ್ಕೊಡುತ್ತೆ? ನದ್ಯಶ್ಚ ನಾರ್ಯಶ್ಚ ಸಮಸ್ವಭಾವ ನೈತಾ ವಿದುಷ್ಯಂತಿ ನರಾವಗಾಢಾ. ನದಿ ಮತ್ತು ನಾರಿಯರು ಇಬ್ಬರು ಒಂದೇ ರೀತಿ. ನದಿ ಹೇಗೆ ವೇಗದಿಂದ ಕಾಲಕ್ರಮೇಣ ಶುದ್ಧ ಆಗತ್ತೋ ಹಾಗೆ ಹೆಣ್ಣು ಅಚಾತುರ್ಯದಿಂದ ಬೇರೊಬ್ಬರ ಸಂಗ ಮಾಡಿದರೆ ಕ್ಷಮಿಸಬೇಕು, ಬಲಾತ್ಕಾರ ಆದರೆ ಸಹಿಸಬೇಕು, ಅವಳನ್ನು ಬಿಡಬಾರದು. ಇದು ಬೇಸಿಕ್ ನಮ್ಮಲ್ಲಿ. ಸ್ರೋತಾಂಸಿ ನದ್ಯೋ ವಹತೆ ನಿಪಾತಂ ನಾರೀರಜೋಭಿ ಪುನರೇತಿ ಶೌಚಂ. ಅದರಿಂದಾಗಿ ಋತು ಅಂತ ಏನಿದೆ, ತಿಂಗಳಿಗೊಮ್ಮೆ ಬರುವಂತಹ, ಅದು ನಾರಿಯರಿಗೆ ಶುದ್ಧಿಪ್ರದ ಅಂತಾರೆ. ಬಹಳ ವಿಚಿತ್ರ. ನಾವೆಲ್ಲ ಅದು ಮೈಲಿಗೆ ಅಂದರೆ ಮಹಾಭಾರತ ಅದು ಶುದ್ಧಿಪ್ರದ ಅಂತ. ಕಾನಿ ತೀರ್ಥಾನಿ ಭಗವನ್ ನೃಣಾಂ ದೇಹಾಶ್ರಿತಾನಿ ವೈ ತಾನಿ ವೈ ಶಂಸ ಭಗವಾನ್ ಯಾಥಾ ತಥ್ಯೇನ ಪೃಚ್ಛತಃ. ಒಂದು ಪ್ರಶ್ನೆಯಿಂದ ಮಾರ್ಕಂಡೇಯರು ಕೇಳಿದ್ರು. ಏನು ಅಂದ್ರು, ನೋಡಿ, ಮನುಷ್ಯರ ದೇಹದಲ್ಲಿ ಯಾವ ಯಾವ ತೀರ್ಥ ಇರುತ್ತೆ ಹೇಳಿ. ಇಲ್ಲಿ ತನಕ ಟೋಟಲಿ ಪ್ರಶ್ನೆ ಕೇಳ್ತಾ ಇದ್ದಿದ್ದೆ ಬೇರೆನೇ ಟರ್ನ್ ತಗೊಂಡ್ಬಿಡತ್ತೆ. ಯಾವ ಯಾವ ತೀರ್ಥಗಳು ಮನುಷ್ಯರ ದೇಹದಲ್ಲಿ ಇರ್ತಾವೆ ಹೇಳಿ. ತೀರ್ಥ ಅಂದರೆ ಪವಿತ್ರಗೊಳಿಸುವಂಥದ್ದು ಅಂತ. ತೀರ್ಥ ಅನ್ನೋದು ಎಷ್ಟು ಹಳೆ ಶಬ್ದ ಅಂದರೆ ಅಷ್ಟು ಹಳೆ ಶಬ್ದ. ಅದಕ್ಕಿರುವ ಅರ್ಥ ಕೇಳಿದ್ರೆ ನೀವು ಗಾಬರಿ ಆಗ್ತೀರ. ಆದರೆ ನಿಮ್ಮನ್ನು ಗಾಬರಿಗೊಳಿಸುವಂತಹ ಕೆಲಸ ನಾನು ಮಾಡಲಿಕ್ಕೆ ಹೋಗಲ್ಲ. ತೀರ್ಥ ಅಂದರೆ ಯಾವುದು ನಮ್ಮನ್ನು ಪವಿತ್ರಗೊಳಿಸುತ್ತೋ ಅದು ತೀರ್ಥ. ದೇವರ್ಷಿ ಪಿತೃತೀರ್ಥಾನಿ ಬ್ರಾಹ್ಮಂ ಮಧ್ಯೇಥ ವೈಷ್ಣವಂ ನೃಣಾಂ ತೀರ್ಥಾನಿ ಪಂಚಾಹು ಪಾಣು ಸನ್ನಿಹಿತಾನಿ ಚ. ನೋಡ್ರಪ್ಪ, ದೇವತೀರ್ಥ ಅಂತ ಒಂದಿದೆ, ಪಿತೃತೀರ್ಥ ಅಂತ ಒಂದಿದೆ, ಋಷಿತೀರ್ಥ ಅಂತ ಒಂದಿದೆ. ಅದೆಲ್ಲವೂ ಮನುಷ್ಯನ ಶರೀರದಲ್ಲಿಯೇ ಇದೆ. ದೇವತೀರ್ಥವನ್ನ ಮುಂದ್ಗಡೆಯಿಂದ ಕೊಡ್ತಾರೆ. ದೇವತೆಗಳಿಗೆ ತರ್ಪಣವನ್ನು ಬಿಡುವಾಗ ಮುಂದಿನ ಬೆರಳಿನಿಂದ ಬಿಡುತ್ತಾರೆ. ಋಷಿಗಳಿಗೆ ತರ್ಪಣವನ್ನು ಬಿಡುವಾಗ ಈ ಬೆಟ್ಟುಗಳ ಅಗ್ರಭಾಗದಿಂದ ಕೊಡುತ್ತಾರೆ. ಪಿತೃಗಳಿಗೆ ಬಿಡುವಾಗ ಈ ಬೆರಳುಗಳ ನಡುವೆ ಹೆಬ್ಬೆರಳಿನ ಸಂದಿಯಲ್ಲಿ ಹೋಗುವ ಹಾಗೆ ಮಾಡುತ್ತಾರೆ.
ಇದು ಈ ಮಧ್ಯಭಾಗ ಇದೆಯಲ್ಲ, ಇದನ್ನ ವೈಷ್ಣವ ತೀರ್ಥ ಅಂತ, ಅದಕ್ಕೆ ಆಚಮನ ಅದರಲ್ಲಿ ಮಾಡೋದು. ಸೀದಾ ಉದ್ಧರಣೆಯನ್ನು ತಗೊಂಡು ಯಾಕೆ ಬಾಯಿಗೆ ಹಾಕ್ಕೊಳ್ಬಾರ್ದು? ಅಚ್ಯುತ ಇದು ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಯಾಕೆ ಇಲ್ಲಿರೋದು? ವೈಷ್ಣವ ತೀರ್ಥ. ಆದ್ದರಿಂದಾಗಿ ಈ ರೀತಿ ದೇವ, ಋಷಿ, ಪಿತೃ, ಬ್ರಾಹ್ಮ, ವೈಷ್ಣವ ಅಂತ. ಬ್ರಹ್ಮತೀರ್ಥ ಯಾವಾಗ ಆಗೋದು? ವೇದಾಧ್ಯಯನ ಮಾಡಿದಾಗ. ಹೀಗೆ ಮನುಷ್ಯ ಶುದ್ಧನಾಗುವ ಅವಕಾಶವನ್ನ ದೇವರು ದೇಹದ ಒಳಗಡೆಯೇ ಇಟ್ಟಿದ್ದಾನೆ, ಅದು ಹೊರಗಡೆ ಇಲ್ಲ. ಹೊರಗಡೆ ಹಾಗಾದ್ರೆ ಯಾಕೆ ಹೋಗೋದು ಅಂದ್ರೆ, ಈ ಒಳಗಡೆ ಎದ್ದು ಜಾಗೃತ ಆಗಲಿ ಅಂತ ಹೇಳಿ ಹೊರಗಡೆ ಹೋಗುವಂಥದ್ದು. ಸರಿ, ಮತ್ತೆ ನಾನು ಹೆಣ್ಣಿಗೆ ಬರ್ತೇನೆ. ಯಾವ ಹೆಣ್ಣನ್ನ ಬಿಡಬೇಕು ಅದನ್ನ ಹೇಳಿ. ಮತ್ತೆ ನಾರದರು ಹೇಳ್ತಾರೆ, ಪಶುರು ವಶ್ಯ ನಟಿ ಗೋಪಿ ತಾಂತುಕಿ ತುನ್ನವಾಯಿಕಿ ನಾರಿ ಕಿರಾತಿ ಶಬರಿ ನರ್ತಕಿ ಚಾನವಗ್ರಹ. ಪಶುವಿನಂತೆ ಇರುವವರನ್ನ ಬಿಡಬೇಕು ಅಂದ್ರೆ ಸ್ವೀಕರಿಸಲೇಬಾರದು ಅಂತ. ಇನ್ನು ಯಾವುದಕ್ಕೂ ವಶರಾಗೋದಿಲ್ಲ, ನಾನಿದ್ದಾಗಿರ್ತೇನೆ ಅಂತಾರೆ, ಅವರನ್ನ ದೂರ ಇಟ್ಟರೆ ಒಳ್ಳೆಯದು. ನಟಿಯರನ್ನ ದೂರ ಇಟ್ಟರೆ ಒಳ್ಳೆಯದು. ನಟಿ ಅಂತಾರೆ ಅಂದ್ರೆ ಇದು ಹೇಳ್ತಾ ಇರೋದು ಯಾವ ತೀವ್ರತೆಯಲ್ಲಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಪಾಪ ನಟಿಯರಲ್ಲಿ ನಾವು ಏನಿಲ್ಲ ಅಂತ ಹೇಳಿ ಬರಲ್ಲ. ನಟಿ ಅಂತಂದ್ರೆ ಅಷ್ಟು ತೀವ್ರತೆ ಇದ್ದಾಗ. ಇನ್ನು ಕಿರಾತಿ ಬೇಡತಿ, ಶಬರಿ ಹಿಂಸೆಯಿಂದ ಜೀವನ ಮಾಡುವವಳು, ಇವರನ್ನೆಲ್ಲ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಏತಾ ಸುಜಾತ ನಾರೀಷು ಸರ್ವವರ್ಣೇಷು ಯೇ ಸುತಾಃ. ಈಗ ಇವರಲ್ಲಿ ತೊಡಗಿರ್ತಾರೆ, ಇವರನ್ನೇ ಇಷ್ಟಪಡುವವರು ಇರ್ತಾರೆ. ಇವರನ್ನೇ ಇಷ್ಟಪಟ್ಟು ತಮ್ಮ ಹೆಂಡತಿಯರನ್ನು ತೊರೆದು ಇವರನ್ನ ಕಟ್ಕೊಳ್ತಾರೆ. ಅಂಥವರ ಸ್ಟೇಟಸ್ ಏನು? ನಾವು ಹೇಗೆ ಅವ್ರನ್ನ ನೋಡಬೇಕು? ಕೇವಲ ಚರ್ಮಕ್ಕೆ ಮೋಹ ಆಗಿ ಕೇವಲ ತೊಗಲಿನ ಹಿಂದೆ ಬಿದ್ದವರು ಅಲ್ಲಿಗೆ ಹೋಗ್ತಾರೆ. ಅವ್ರು ಏನ್ ಮಾಡಬೇಕು? ಸರ್ವಸ್ತ್ರೀಚು ಪ್ರವೃತ್ತಾಚ ಸಾಧು ವೇದ ವಿವರ್ಜಿತಾ ಅಂದ್ರೆ ಅವರು ವೇದದ ದಾರಿಯಲ್ಲಿರದವರು ಅಂತ. ಅವರನ್ನ ಧರ್ಮಶಾಸ್ತ್ರ ಕಾಂಡಪೃಷ್ಠರು ಅಂತ ಕರೀತಾರೆ. ಬಾಣ ತಾಗಿಕೊಂಡ ಬೆನ್ನಿನವರು ಅಂತ. ಕಾಂಡ ಅಂದ್ರೆ ಬಾಣ, ಪೃಷ್ಠ ಅಂದ್ರೆ ಬೆನ್ನು. ಕಾಂಡಪೃಷ್ಠಾಶ್ಚ, ಬಾಣ ತಾಗಿಕೊಂಡ ಬೆನ್ನಿನವರು, ವೇದ ಮಂತ್ರದಂತೆ ಬಾಳದವರು, ವೇದ ಮಂತ್ರ ಬಹಿಷ್ಕೃತರು. ಅದರಿಂದಾಗಿ ಅವರು ಹವ್ಯ ಕವ್ಯ ಮೊದಲಾದವುಗಳನ್ನ ಕೊಡಲಾರರು ಅಂತ ಹೇಳುತ್ತಾರೆ. ಇಷ್ಟು ಇದೆ, ಇನ್ನೂ ಇದೆ, ಇದು ಮುಗಿಯಲ್ಲ. ಇದು ಅದನ್ನ ನಾವು ನಾಳೆ ನೋಡೋಣ. ಇನ್ನೂ ಕೆಲವು ಸೂಕ್ಷ್ಮ ಸಂಗತಿಗಳನ್ನ ಹೇಳ್ತಾರೆ. ಬ್ರಾಹ್ಮಣರ ಕುಲದಲ್ಲೂ ಹುಟ್ಟುತ್ತಾರೆ, ಅವರು ವೇದವನ್ನು ಬಿಡ್ತೀನಿ ಅಂತಾರೆ. ಆವಾಗ ಅಂಥವರನ್ನು ಹೇಗೆ ನೀವು ಟ್ರೀಟ್ ಮಾಡಬೇಕು ಅಂತೆಲ್ಲ ಉಂಟು. ಅದನ್ನೆಲ್ಲ ಮತ್ತೆ ನೋಡುವ ನಾಳೆ. ಕೃಷ್ಣಾರ್ಪಣ.